ಈ ಬೇಸನ್ ಲಾಡು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಬೇಕ್ರಲ್ಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ಒಂದು ಸಲ ಈ ಬೇಸನ್ ಲಾಡು ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಈ ಟೇಸ್ಟಿಯಾದ ಬೇಸನ್ ಲಾಡು ಮಾಡಲು ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಪ್ರಜ್ವಲಾಸ್ ಟೇಸ್ಟಿ ರೆಸಿಪೀಸ್ಗೆ ಸ್ವಾಗತ. ನೀವು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬೇಸನ್ ಲಾಡು ಮಾಡಲು ನಾನು 2 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ. ತುಪ್ಪ ಅರ್ಧ ಕಪ್, ಏಲಕ್ಕಿ 1/4 ಟೀ ಸ್ಪೂನ್, 12 ರಿಂದ 15 ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಚಿಟಿಕೆಯಷ್ಟು ಯೆಲ್ಲೋ ಫುಡ್ ಕಲರ್. ಮೊದಲು ಗೋಡಂಬಿಯನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಥರ ರೋಸ್ಟ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತುಂಬ ದಿನ ಲಾಡು ಇಡ್ಬೋದು ಮತ್ತು ಲಾಡು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೀವು ಬಾದಾಮಿ, ಪಿಸ್ತಾ ಯಾವ್ದು ಬೇಕಾದರೂ ಹಾಕ್ಬೋದು ಅಥವಾ ಹಾಕದೇನೂ ಮಾಡ್ಬೋದು. ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನೀಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ನಾನು ತಗೊಂಡಿರೋ ಅರ್ಧ ಕಪ್ ತುಪ್ಪದಲ್ಲಿ ಈಗ 1/4 ಕಪ್ನಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಕರಗ್ತಿದ್ದಾಗೆ ಕಡಲೆ ಹಿಟ್ಟಾಕಿ ಲೋ ಫ್ಲೇಮ್ನಲ್ಲಿ ಹುರಿಯಿರಿ. ಇದನ್ನು ನೀವು ಲೋ ಫ್ಲೇಮ್ನಲ್ಲಿ ಒಂದು 25 ನಿಮಿಷ ಹುರಿಬೇಕಾಗುತ್ತೆ. ನೋಡಿ, ನಾನು 5 ನಿಮಿಷ ಕಡಲೆ ಹಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಡ್ರೈ ಅಂತ ಅನ್ನಿಸ್ದಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನಾಗ 1/4 ಕಪ್ ತುಪ್ಪ ಇಟ್ಟಿದ್ದೆ. ಈಗ ಅದರಲ್ಲೇ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ನೀವು ಬೇಗ ಆಗಬೇಕಂತೇಳಿ ಹೈ ಫ್ಲೇಮ್ ಇಟ್ಟು ಕಡಲೆ ಹಿಟ್ಟನ್ನು ಹುರಿದ್ರೆ ಕಡಲೆ ಹಿಟ್ಟು ಸರಿಯಾಗಿ ಫ್ರೈ ಆಗಲ್ಲ, ಬೇಗ ಬ್ರೌನ್ ಆಗುತ್ತೆ ಮತ್ತು ಲಾಡು ತಿನ್ನುವಾಗ ಹಸಿ ಕಡಲೆ ಹಿಟ್ಟು ತಿಂದಾಗುತ್ತೆ. ಈಗ ಮತ್ತೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಬೇಸನ್ ಲಾಡು ರುಚಿ ಬರೋದೇ ಹುರಿಯೋದ್ರಲ್ಲಿ. ನೀವು ಲೋ ಫ್ಲೇಮ್ನಲ್ಲೇ ಒಂದು 25 ನಿಮಿಷ ಹುರಿಬೇಕು. ಕಡಲೆ ಹಿಟ್ಟು ಕಲರು ಸ್ವಲ್ಪ ಚೇಂಜ್ ಆಗಬೇಕು, ಹಾಗೆ ಸ್ವಲ್ಪ ಘಮ ಘಮ ಅಂತ ಪರಿಮಳನೂ ಬರಬೇಕು. ನೀವಿದನ್ನು ಕೈ ಬಿಡದೆ ಹುರಿತಾನೆ ಇರಬೇಕು. ಈಗ ಮತ್ತೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಈಗ ಉಳಿದ ತುಪ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ನಾನು ಒಟ್ಟು ಅರ್ಧ ಕಪ್ನಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ. ಜಾಸ್ತಿ ತುಪ್ಪ ಹಾಕಕ್ಕೆ ಹೋಗಬೇಡಿ. ನಾನಿಲ್ಲಿ ಅಳತೆಗಾಗಿ ಮೆಜರಿಂಗ್ ಕಪ್ಪು ಯೂಸ್ ಮಾಡಿದ್ದೀನಿ. ನೀವು ಮೆಜರಿಂಗ್ ಕಪ್ ಇಲ್ಲ ಅಂತಂದರೆ ಯಾವುದಾದ್ರೂ ಬೌಲು ಅಥವಾ ಗ್ಲಾಸಲ್ಲಿ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಎಲ್ಲ ಒಂದರಲ್ಲೇ ಅಳತೆ ಮಾಡಿ ತಗೊಳ್ಳಿ. ನೋಡಿ, ಕಡಲೆ ಹಿಟ್ಟು ಸಾಫ್ಟ್ ಆಗಿದೆ, ಒಳ್ಳೆ ಪರಿಮಳ ಬರ್ತಿದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ನೀರಿನಲ್ಲಿ 2 ಚಿಟಿಕೆಯಷ್ಟು ಯೆಲ್ಲೋ ಫುಡ್ ಕಲರನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಇದನ್ನು 3 ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀರು ಹಾಕೋದ್ರಿಂದ ಲಾಡು ರವೆ ರವೆ ಥರ ಆಗುತ್ತೆ. ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂತಾದರೆ ಹಾಕಬೇಡಿ, ಬರೀ ನೀರು ಮಾತ್ರ ಹಾಕ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿ. ಪಾತ್ರೆ ಬಿಸಿ ಇದೆ, ಹಾಗಾಗಿ ಸ್ಟವ್ ಆಫ್ ಮಾಡಿದ ಮೇಲೂ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇದನ್ನು ತಣ್ಣಗಾಗಲು ಬಿಡಿ. ಬಿಸಿ ಇರುವಾಗ ಸಕ್ಕರೆ ಹಾಕಬೇಡಿ. ಬಿಸಿ ಇರುವಾಗ ಸಕ್ಕರೆ ಹಾಕಿದರೆ ಸಕ್ಕರೆ ಎಲ್ಲ ಕರಗಿ ಪಾಕ ಆಗುತ್ತೆ, ಆಮೇಲೆ ಉಂಡೆ ಮಾಡೋಕ್ಕಾಗಲ್ಲ. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದಕ್ಕೆ ಏಲಕ್ಕಿ ಹುಡಿ, ಗೋಡಂಬಿ, ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವ ಕಪ್ನಲ್ಲಿ ಕಡಲೆ ಹಿಟ್ಟು ತಗೊಳ್ತೀರಾ ಅದೇ ಕಪ್ನಲ್ಲಿ ಸಕ್ಕರೆ ಪುಡಿ ಕೂಡ ತಗೊಳ್ಳಿ. ನಾನು ಸಕ್ಕರೆಯನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡಿಟ್ಟಿದ್ದೀನಿ. ಕೆಲವರು ಬೂರ ಸಕ್ಕರೆ ಕೂಡ ಯೂಸ್ ಮಾಡ್ತಾರೆ. ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿದರೆ ನಿಮಗೆ ಉಂಡೆ ಕಟ್ಟುವಾಗ ಯಾವ ಸಮಸ್ಯೆನೂ ಬರಲ್ಲ. ಒಂದು ವೇಳೆ ಸಮಸ್ಯೆ ಬಂದರೆ ಉಂಡೆ ಎಲ್ಲಾದರೂ ನೀರಾದರೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿಡಿ, ನಂತರ ಉಂಡೆ ಕಟ್ಟಿ.
ಒಂದು ವೇಳೆ ಡ್ರೈ ಆಗಿ ಉಂಡೆ ಕಟ್ಟೋಕ್ಕಾಗದಿದ್ರೆ ಸ್ವಲ್ಪ 1 ಟೀ ಸ್ಪೂನು ಅಥವಾ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಉಂಡೆ ಕಟ್ಕೊಳ್ಬೋದು. ಈಗ ಉಂಡೆ ಕಟ್ಟೋಣ. ನಾನಿಲ್ಲಿ ಅಲಂಕಾರಕ್ಕಾಗಿ ಬಾದಾಮಿ ಪೀಸ್ ಕಟ್ ಮಾಡಿ ಇಡ್ತಿದ್ದೀನಿ. ನೀವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಯಾವ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಪ್ಲೈನ್ ಉಂಡೆ ಕೂಡ ಮಾಡ್ಬೋದು. ಮೊದಲು ಉಂಡೆ ಸ್ವಲ್ಪ ಮೆದು ಅಂತ ಅನಿಸುತ್ತೆ. ನೀವು ಉಂಡೆ ಕಟ್ಟಿದ ಮೇಲೆ ಪ್ಲೇಟ್ನಲ್ಲಿಟ್ಟು ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಹೊರಗಡೆ ಇಡಿ. ತುಪ್ಪ ಹೀರ್ಕೊಂಡು ಉಂಡೆ ಸರಿಯಾದ ಹದಕ್ಕೆ ಬರುತ್ತೆ. ಆಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗುತ್ತೆ. ನೋಡಿ ಲಾಡು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 1-2 ಗಂಟೆ ಆದಮೇಲೆ ನೋಡಿ ಈ ಥರ ಕರೆಕ್ಟಾಗಿ ಬೇಸನ್ ಲಾಡು ಹದಕ್ಕೆ ಬರುತ್ತೆ. ಇದನ್ನು ನೀವು ಎಷ್ಟು ದಿನ ಇಟ್ಟರೂ ಗಟ್ಟಿಯಾಗಲ್ಲ. ಇದನ್ನು ನೀವು 10-15 ದಿನ ಇಟ್ಟು ತಿನ್ಬೋದು, ಏನು ಹಾಳಾಗಲ್ಲ. ಒಂದ್ಸಲ ನೀವು ಹಬ್ಬಕ್ಕೆ ಮಾಡಿ ನೋಡಿ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.